ಅಣ್ಣ ನಮಸ್ಕಾರ. ಈ ರೋಡ್ ಏನ್ ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ಟು ತುಮಕೂರು ಹೈವೇ NH4 ಕೆಲಸ ಆಗ್ತಾ ಇದೆ. ಆ ಕಾರಣದಿಂದ ಎಲ್ಲಾ ವೆಹಿಕಲ್ಸ್ ಅನ್ನ ಸರ್ವಿಸ್ ರೋಡ್ ಅಲ್ಲಿ ಬಿಟ್ಟಿದ್ದಾರೆ. ನೋಡಿ, ಸರ್ವಿಸ್ ರೋಡ್ ಅಲ್ಲಿ 2 ಗಾಡಿ ಮಾತ್ರ ಪಾಸ್ ಆಗುತ್ತೆ. ಒಂದು ಕಾರು ಅಥವಾ ಮತ್ತೊಂದು ಲಾರಿ ಈ ತರ ಇತ್ತು ಅಂತಂದ್ರೆ 2 ಗಾಡಿನೇ ಪಾಸ್ ಆಗೋಂಥದ್ದು. ಅದರಲ್ಲಿ 2 ವೀಲರ್ ಅವರು ಹೋಗುವಂತವ್ರು ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದ್ರಪ್ಪ ಅಂದ್ರೆ 2 ಗಾಡಿ ಪಾಸ್ ಆಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ನಾವು 2 ವೀಲರ್ ಅವ್ರಿಗೆ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದ್ರಲ್ಲೂ ಏನ್ ಮಾಡಿದಾರೆ ನೋಡಿ, ಈ ಸರ್ವಿಸ್ ರೋಡ್ ಎಲ್ಲಾ ಕಡೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಈ ತರ ಕೆರೆದು ಬಿಟ್ಬಿಟ್ಟಿದ್ದಾರೆ. ಅಲ್ಲ, ಇವ್ರು ಮಾಡ್ತಾ ಇರೋದು ನಮ್ಮ ಒಳ್ಳೆ ಕೆಲ್ಸಕ್ಕೆ ಒಪ್ಕೊಳ್ಳೋಣ, ಆದ್ರೆ ಹೇಗ್ ಮಾಡಬೇಕು ಏನ್ ಗೊತ್ತಾ? 1 ಕಿಲೋಮೀಟರ್ 2 ಕಿಲೋಮೀಟರ್ ಕೆರೆದ್ಬಿಟ್ಟು ಡಾಂಬರ್ ಹಾಕೋದು ಏನೋ ಕೆಲಸ ಮಾಡ್ತಾರೆ. ಇವ್ರು ಆ ತರ ಮಾಡಿಲ್ಲ. ಒಂದು 20 ಕಿಲೋಮೀಟರ್ ಕೆರೆದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ದಿನ 2 ದಿನ 3 ದಿನ ವಾರಗಂಟೆ ತಿಂಗಳಂಗಡೆ ಹಂಗೆ ಬಿಟ್ಬಿಡ್ತಾರೆ. ನಿಜ ಹೇಳ್ತಾ ಇದೀನಿ, ಈ ಸಿಚುವೇಶನ್ ಅಲ್ಲಿ ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಸಪರೇಟ್ 2 ವೀಲರ್ ಅವ್ರಿಗೆ ಎಕ್ಸ್ಟ್ರಾ ಸ್ಪೇಸು ಇಲ್ಲ. ಜೊತೆಗೆ ಈ ತರ ಕ್ಯಾದ್ಬಿಟ್ ಬಿಟ್ಬಿಟ್ಟಿದ್ದಾರೆ. 2 ವೀಲರ್ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದಾರೆ ರೀ. ದಯವಿಟ್ಟು ನಾನು ಯಾವ ವಿಡಿಯೋನು ಅತಿ ಹೆಚ್ಚಾಗಿ ನಾನು ಶೇರ್ ಮಾಡಿ ಅಂತ ಕೇಳಿಲ್ಲ. ಈ ವಿಡಿಯೋ ಪ್ರತಿಯೊಬ್ರು ಶೇರ್ ಮಾಡಿ, ಪ್ರತಿಯೊಬ್ರು ಕಮೆಂಟ್ ಮಾಡಿ. ಸ್ವಲ್ಪ ವೈರಲ್ ಆದ್ರೆ ಸಂಬಂಧಪಟ್ಟಂತವ್ರಿಗೆ ತಲುಪಿದ್ರೆ ಬೇಗ ತಾರಾಕಿ ಏನಾದ್ರು 2 ವೀಲರ್ ಅವ್ರಿಗೆ ಸಮಸ್ಯೆ ಆಗ್ದಂಗೆ ನೋಡ್ಕೋಬೇಕು. ನೋಡ್ತಾ ಇದ್ದೀರಾ, ಈ ತರ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇದು 2 ವೀಲರ್ ಅವ್ರಿಗೆ ಸೇಫ್ ಅಲ್ಲ. ಅದು ಈ ತರ ಶೇಕ್ ಆಗ್ತಾ ಇರ್ತೈತಿ, ನಿಮ್ಗೆ ಗಾಡಿ ಓಡ್ಸಕ್ಕೆ ಆಗಲ್ಲ. ದಯವಿಟ್ಟು 2 ವೀಲರ್ ಅವರು ಎಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಬೇಗ ಟಾರಾಕಿ 2 ವೀಲರ್ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಂತವ್ರಿಗೆ ನಾನು ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.